ಈ ಮೂವಿಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನೊಂದು ಕೊಲೆ ಮಾಡಿದಾನೆ. ಆ ಕೊಲೆ ಮಾಡಿರೋ ವಿಚಾರ ಪೊಲೀಸರಿಗೂ ಗೊತ್ತು, ಬಟ್ ಅವ್ರೇನ್ ಕಿತ್ಕೊಳಕ್ಕಾಗಲ್ಲ. ಹೌದು, ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಭಾಗವನ್ನ ನೋಡಿ ಎಂಜಾಯ್ ಮಾಡಿದ್ದೀರಾ. ದ ಓಜಿ ಜಾಸ್ಕುಟಿ ಇಸ್ ಬ್ಯಾಕ್. ಇವತ್ತು ನಾವು ದೃಶ್ಯಂ 3 ಮೂವಿ ನಿಜಕ್ಕೂ ವರ್ತಿಟ್ಟ ಅಥವಾ ಸಿನಿಮಾದ ಹೆಸರಿನ ಬ್ರ್ಯಾಂಡ್ ನೇಮ್ ಮೇಲೆ ನಡೆಯೋ ಸಿನಿಮಾನ. ಇವತ್ತು ನನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನೀವು ಸಿನಿಮಾಗೆ ಹೋಗ್ಬೇಕಾ ಅಥವಾ ಬೇಡವಾ, ಎಲ್ಲ ಡಿಸ್ಕಷನ್ ಮಾಡೋಣ. ನೀವೇನಾದ್ರು ಈ ಮುಖನ ಇವತ್ತೇ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಐ ವಿಲ್ ಮೇಕ್ ಶ್ಯೂರ್ ದಿಸ್ ವಿಡಿಯೋ ಇಸ್ ವರ್ತ್ ವಾಚಿಂಗ್. ನೋಡಿ, ದೃಶ್ಯಂ 1 ಬಂದಾಗ ಏನಾಯ್ತು, ಅಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ಒಂದ್ ರಾತ್ರಿ ತಪ್ಪು ನಡೆದ್ಬಿಡುತ್ತೆ. ತಪ್ಪು ನಡೆದಿದ್ದಕ್ಕೋಸ್ಕರ ಇಡೀ ಗೌರ್ಮೆಂಟ್ ಇಂದ, ಇಡೀ ಸಿಸ್ಟಮ್ ಇಂದ ತನ್ನ ಮಕ್ಕಳನ್ನ, ತನ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳಕ್ಕೆ ಒಬ್ಬ ಅಪ್ಪ ಇಡೀ ಸಿಸ್ಟಮ್ ವಿರುದ್ಧನೇ ನಿಂತ್ಬಿಡ್ತಾನೆ. ಅವಾಗ ಅದೊಂದು ಸಿನಿಮಾ ಆಗಿರ್ಲಿಲ್ಲ, ಅದೊಂದು ನಮ್ಮ ಅನುಭವ ಆಗಿದೆ. ಹಾಗೆ ದೃಶ್ಯಂ 2 ಬಂದಾಗ ನಾವೆಲ್ಲ ಹೆದರಿದ್ವಿ. ಬಟ್ ಅದು ಮೊದಲ ಪಾರ್ಟ್ ನ ಕಥೆಯನ್ನು ಎಷ್ಟು ಚೆನ್ನಾಗಿ ರ್ಯಾಪ್ ಅಪ್ ಮಾಡಿದಂದ್ರೆ, ನಾವು ಸಿನಿಮಾ ನೋಡಿ ಮುಗಿಸಿದ ಮೇಲೆ ಚಪ್ಪಾಳೆ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಚಪ್ಪಾಳೆ ತಟ್ಟಿ ಮನೆಗೆ ಬಂದ್ವಿ. ಕತೆ ಎಲ್ಲಿಗೆ ಮುಗಿಲಿಲ್ಲ. ಇವಾಗ ದೃಶ್ಯಂ ಪಾರ್ಟ್ 3 ಬಂದಿದೆ. ದೃಶ್ಯಂ ಪಾರ್ಟ್ 3 ಯಾವಾಗ ಥಿಯೇಟರ್ಗೆ ಬಂದಿದೆ ಅಂತ ನಂಗೆ ಗೊತ್ತಾಯ್ತು. ನಾನ್ ಅನ್ಕೊಂಡೆ ಬೋನ್ಸ್ ಎಲ್ಲ ಪಾರ್ಟ್ 2 ಅಲ್ಲಿ ಮಾಯ ಆಗಿದೆ, ಮತ್ತೆ ತೋರ್ಸೋ ಕಥೆಯಲ್ಲಿ ಏನ್ ಉಳಿದಿದೆ ಅಂತ. ಹೀಗೆ ಅನ್ಕೊಂಡು ಸಿನಿಮಾ ಹೋದೆ, ಸಿನಿಮಾ ನೋಡ್ದೆ. ಸಿನಿಮಾ ಥಿಯೇಟರ್ ಇಂದ ಹೊರಗೆ ಬಂದ ಮೇಲೆ ನನ್ನ ಡಿಸಿಷನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡೆ. ಇನ್ನ ಸಿನಿಮಾದ ಸ್ಟೋರಿ ಬಗ್ಗೆ ಹೇಳ್ಬೇಕಾದ್ರೆ, ಸಿನಿಮಾದಲ್ಲಿ ಜಾಸ್ಕುಟಿ ಇದ್ದಾನೆ. ಮೂವಿಯ ಮೇನ್ ಲೀಡರ್ ಮೇಲೆ ಜಾಸ್ಕುಟಿ ಇರಲೇಬೇಕು. ಸೊ ಜಾಸ್ಕುಟಿ ಇದ್ದಾನೆ. ಈ ಪಾರ್ಟ್ 3 ಅಲ್ಲಿ ಅವನ ಕತೆ, ಅವನ ಈ ಸಿನಿಮಾದಲ್ಲಿ ಏನ್ ನಡೀತಾ ಇತ್ತಲ್ಲ ಆ ಕತೆ ಭಾಗ 3 ಅಲ್ಲಿ ಮೂವಿ ಆಗಿದೆ. ಆ ಮೂವಿ ಕೂಡ ಹಿಟ್ ಆಗಿದೆ. ಜೀವನ ತುಂಬಾ ಚೆನ್ನಾಗಿ ಸಾಕ್ತಿದೆ. ಆದ್ರೆ ಗೊತ್ತಲ್ವಾ, ಯಾರಾದ್ರೂ ಸುಖವಾಗಿದಾರಂತೆ ಕೆಲವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಇಟ್ಸ್ ಹ್ಯಾಪನ್. ಅವ್ನು ಸುಖವಾಗಿರೋದನ್ನ ನೋಡಿ ಕೆಲವರಿಗೆ ಹುಡುಗಿ ಸ್ಟಾರ್ಟ್ ಆಗುತ್ತೆ. ಯಾರವರು ಹೀರೋ ಫ್ಯಾಮಿಲಿಗೆ ಏನ್ ತೊಂದರೆ ಕೊಡ್ತಾರೆ, ಇದೆಲ್ಲ ಸ್ಪಾಯ್ಲರ್ ನಾನು ನಿಮ್ಗೆ ಹೇಳ್ಕೊಡೋದಿಲ್ಲ. ಸೊ ನೀವೇ ಥಿಯೇಟರ್ಗೆ ಹೋಗಿ ನೋಡಿ, ಅಲ್ಲಿ ಹೋಗಿ ಎಂಜಾಯ್ ಮಾಡಿ. ಈ ಮೂವಿ ನೋಡುವಾಗ ನಮಗೊಂದು ವಿಷಯ ಬಹಳ ಮನಸ್ಸಿಗೆ ಬಂತು. ಅದೇನಪ್ಪಾ ಅಂದ್ರೆ, ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕ್ಯಾಮ್ರಾ ನಿಧಾನವಾಗಿ ಅವ್ರ ಕಡೆನೇ ಪ್ಯಾನ್ ಆಗುತ್ತೆ. ಇಬ್ರು ನಡ್ಕೊಂಡು ಮಾತಾಡುವಾಗ ಕ್ಯಾಮ್ರಾ ಅವ್ರನ್ನ ಫಾಲೋ ಮಾಡುತ್ತೆ. ಮಧ್ಯದಲ್ಲಿ ನೋ ಕಟ್ ನೋ ಜರ್. ಇದು ಮಲಯಾಳಂ ಸಿನಿಮಾದ ಒಂದು ವಿಶೇಷ ಗುಣ. ಮತ್ತೆ ಇದನ್ನ ಈ ದೃಶ್ಯಂ ಪಾರ್ಟ್ 3 ಅಲ್ಲಿ ಬಹಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಂದು ಡ್ರೋನ್ ಶಾಟ್ ಇದೆ. ಡ್ರೋನ್ ಶಾಟ್ ಜಾಸ್ಕುಟಿ ಮನೆಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಮನೆ ಒಳಗಿನಿಂದ ಹೊರಗಡೆ ಬರುತ್ತೆ. ಕಾರಲ್ಲಿ ಕೂತ್ಕೊಂಡ್ರೆ ಕಾರನ್ನ ಫಾಲೋ ಮಾಡುತ್ತೆ. ಕಂಟಿನ್ಯೂಸ್ ಒಂದೇ ಶಾಟ್. ಆ ಶಾಟ್ ಮಾತ್ರ ಸಖತ್. ಇವಾಗ ಆನೆಸ್ಟ್ ಆಗಿ ಹೇಳೋದಾದ್ರೆ, ಅಂದ್ರೆ ಇಲ್ಲಿವರೆಗೆ ಬಕ್ವಾಸ್ ಅಂತ ಅದು ಫ್ಲೋ ಎಲ್ಲ ಹಾಗೆ ಬರುತ್ತೆ. ಸೊ ಡೋಂಟ್ ವರಿ. ಆನೆಸ್ಟ್ ಆಗಿ ಹೇಳೋದಾದ್ರೆ, ದೃಶ್ಯಂ ಪಾರ್ಟ್ 3 ಸ್ಕ್ರಿಪ್ಟ್ ಇದೆಯಲ್ಲ, ಪಾರ್ಟ್ 2 ಅಷ್ಟು, ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಅಷ್ಟು ಗ್ರಿಪ್ ಇಲ್ಲ. ದೃಶ್ಯಂ ಪಾರ್ಟ್ 3 ಸ್ಕ್ರಿಪ್ಟ್ ಇದೆಯಲ್ಲ, ಅದು ಮೊದಲ 2 ಭಾಗದಷ್ಟು ಟೈಟ್ ಅನ್ಸುತ್ತಿಲ್ಲ. ಯಾಕೆಂತ ಹೇಳ್ತೀನಿ, ದೃಶ್ಯಂ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಕತೆ ಅಂತ ಬಂದ್ರೆ ಅಲ್ಲೊಂದು ಲಾಜಿಕಲ್ ರೀಸನ್ ಇತ್ತು. ಬಟ್ ಪಾರ್ಟ್ 3 ಅಲ್ಲಿ, ಪಾರ್ಟ್ 2 ಅಲ್ಲೇ ಆ ರೀಸನ್ ಮುಗಿದು ಹೋದ್ಮೇಲೆ ಪಾರ್ಟ್ 3 ಅಲ್ಲಿ ಆ ಹೊಸ ಕಾನ್ಫ್ಲಿಕ್ಟ್ ಅನ್ನ ಕಟ್ಟಬೇಕಾಗಿತ್ತು. ಇಲ್ಲಿ ಹೊಸ ಕ್ಯಾರೆಕ್ಟರ್ಸ್ ನ ಹುಟ್ಟಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಇದ್ದ ಸ್ಕ್ರಿಪ್ಟ್ ನ ಗ್ರಿಪ್ ಮತ್ತೆ ಅಲ್ಲಿದ್ದಂತ ಸ್ಕ್ರಿಪ್ಟ್ ನ ಟೈಟ್ನೆಸ್ ಇಲ್ಲಿ ಸಿಗಲಿಲ್ಲ. ಮೊದಲ ಪಾರ್ಟ್ ನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಗಳನ್ನ ತುಂಬಾ ಇಂಪಾರ್ಟೆಂಟ್ ಅನ್ನೋ ತರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಸೆಕೆಂಡ್ ಹಾಫ್ ಬಂದಾಗೆ ಅವ್ರ ಸುದ್ದಿನೇ ಇರೋದಿಲ್ಲ. ಅವ್ರು ಇದಾರೋ ಇಲ್ವೋ ಅನ್ನೋ ಫೀಲ್ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಟರ್ ಮಾತ್ರ ಸ್ವಲ್ಪ ಕಸಿವಿಸಿ ಮಾಡುತ್ತೆ. ಆದ್ರೆ ಇದೇ ಮೂವಿ ದೃಶ್ಯಂ ಅಲ್ಲದೆ ಬೇರೆ ಫ್ರಾಂಚೈಸಿಯ ಮೊದಲ ಭಾಗ ಆಗಿದ್ರೆ ಸಿನಿಮಾ ಅದ್ಭುತ ಅಂತ ಹೇಳ್ಬೋದಾಗಿತ್ತು. ಯಾಕಂದ್ರೆ ಮೊದಲ 2 ಪಾರ್ಟ್ಗಳು ಆಲ್ರೆಡಿ ಇದಾವೆ. ದೃಶ್ಯಂ 1 ಇರ್ಬೋದು, ದೃಶ್ಯಂ 2 ಇರ್ಬೋದು. ಇವು ಎರಡನ್ನ ನೋಡಿದ್ಮೇಲೆ ದೃಶ್ಯಂ ಪಾರ್ಟ್ 3 ನೋಡೋಕೆ ನಮ್ಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂದ್ರೆ ಮೂವಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಮೋಹನ್ ಲಾಲ್ ಅಂದ್ರೆ ಏನು ಅಂತ ಈ ಮೂವಿ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಅವ್ರು ಮಾತಾಡದೇ ಇದ್ದಾಗ ಕೇವಲ ಅವ್ರ ಕಣ್ಣಲ್ಲೇ ಒಂದು ಕತೆ ಕಾಣುತ್ತೆ. ಜಾಸ್ಕುಟಿ ಪಾತ್ರ ಈ ಭಾಗದಲ್ಲಿ ಮಾನಸಿಕವಾಗಿ ಬೇರೆ ಕಡೆನೇ ಇರ್ತದೆ. ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಈ ಮನುಷ್ಯ ಬೇರೆ ಏನೋ ಮಾಡ್ತಾ ಇರ್ತಾನೆ. ಇದನ್ನೇನು ಯಾವ ಡೈಲಾಗ್ ಅಲ್ಲೂ ಹೇಳಿಲ್ಲ, ಬಟ್ ಅವ್ರ ಆಕ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಇದನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ಹೊಸ ಆಕ್ಟರ್ಸ್ ಆಗಿದ್ರೆ ಅವ್ರು ಮಾಡೋ ಓವರ್ ಆಕ್ಟಿಂಗ್ ನಮ್ಗೆ ಫೀಲ್ ಆಗಿತ್ತು. ಆದ್ರೆ ಮೋಹನ್ ಲಾಲ್ ಅವರು ಎಫರ್ಟ್ಲೆಸ್ಲಿ ಅಬ್ಸಲ್ಯೂಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಈ ಮೂವಿಯ ಕೊನೆಯಲ್ಲಿ ಒಂದು ಡೈಲಾಗ್ ಇದೆ. ಆ ಮಾತನ್ನ ಜಾಸ್ಕುಟಿ ಯಾವತ್ತೂ ಎಂತ ಸಂದರ್ಭದಲ್ಲೂ ಹೇಳಬಾರ್ದಂತ ಮಾತು. ಅವ್ರು ಯಾವಾಗ ಈ ಮಾತನ್ನ ಥಿಯೇಟರ್ ಕೇಳ್ತಾರೋ ಇಡೀ ಥಿಯೇಟರ್ ಸ್ತಬ್ಧವಾಗಿಬಿಡ್ತದೆ. ಆ ಒಂದ್ ಲೈನ್ ನಲ್ಲಿ ಇರೋ ಕನ್ವಿಕ್ಷನ್ ನೋಡಿ ನಿಮ್ ಮೈಂಡ್ ಗಾಬರಿ ಆಗೋದು ಮಾತ್ರ ಯಾರು. ಈ ಮೂವಿಯ ಕೋರ್ ಐಡಿಯಾ ಏನ್ ಗೊತ್ತಾ, ದೃಶ್ಯಂ ಪಾರ್ಟ್ 2 ಅಲ್ಲಿ ಒಂದು ಮಾತು ಬಂದಿತ್ತು. ಜಾರ್ಜ್ಕುಟಿ ಎಸ್ಕೇಪ್ ಆಗಿದ್ದು ಕೇವಲ ಅದೃಷ್ಟದಿಂದ ಅಂತ, ಬ್ರೇನ್ ಅಲ್ಲ ಲಕ್ ಅಂತ. ಆದ್ರೆ ಇದನ್ನೇ ಈ ಮೂವಿಯಲ್ಲಿ 4 ಪಾಯಿಂಟ್ ಆಗಿ ಇಟ್ಕೊಂಡು, ಹಿ ಈಸ್ ನಾಟ್ ಲಕ್ಕಿ, ಹಿ ಜೆನ್ಯೂನ್ಲಿ ಅ ಡೇಂಜರಸ್ಲಿ ಇಂಟೆಲಿಜೆಂಟ್ ಅಂತ ತೋರ್ಸೋಕೆ ಈ ಮೂವಿ ಮಾಡಿದೆ. ಮತ್ತೆ ಇದನ್ನ ಪ್ರೂವ್ ಮಾಡೋಕೆ ಈ ಮೂವಿ ಬಂದಿತ್ತು. ಹಾಗಾದ್ರೆ ಹೋಗ್ಬೇಕಾ ಬೇಡ? ನನ್ನ ಹತ್ರ ಹೋಗಿ. ಆದ್ರೆ ಹೋಗಕ್ಕೂ ಮುಂಚೆ ಒಂದು ಕೆಲಸ ಮಾಡಿ, ದೃಶ್ಯಂ ಪಾರ್ಟ್ 1 ಪಾರ್ಟ್ 2 ನೋಡ್ಕೊಂಡು ಹೋಗಿ. ಇಲ್ಲ ಅಂದ್ರೆ ಈ ಪಾರ್ಟ್ 3 ಅರ್ಧ ಸ್ಟೋರಿ ಅರ್ಥನೇ ಆಗೋದು. ಮೂವಿ ಸ್ವಲ್ಪ ಸ್ಲೋ ಆಗಿದೆ ಒಪ್ಕೊಳ್ತೀನಿ, ಪೇಸಿಂಗ್ ಸ್ವಲ್ಪ ತಡವಾಗುತ್ತೆ. ಬಟ್ ಮೋಹನ್ ಲಾಲ್ ಅವರ ಅಭಿನಯ ಆಗಿರ್ಬೋದು, ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮತ್ತೆ ಆ ಕೊನೆಯಲ್ಲಿ ಬರೋ ಡೈಲಾಗ್, ಇದೆಲ್ಲ ಸೇರಿ ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಕೊಡುತ್ತೆ.
ಸೊ ನೀವೇನಾದ್ರೂ ಆಲ್ರೆಡಿ ಈ ಮೂವಿನ ನೋಡಿದ್ರೆ ಸೊ ಕಮೆಂಟ್ ಬಾಕ್ಸ್ ಈಸ್ ಫಾರ್ ಯು ಗೈಸ್. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್. ಬೈ ಬೈ.